ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ತುಂಬ ಜನ ಕೋರ್ಟ್ ಕೇಸ್ದು ರೀಸೆಂಟ್ ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರು. ನನಗೆ ಗೊತ್ತಿರೋ ಅಷ್ಟನ್ನ ಕಾಮನ್ ಲ್ಯಾಂಗ್ವೇಜಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಆಯಿತಾ? ಆ್ಯಸ್ ಯೂಶ್ವಲು ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತಿಂದ ಇವತ್ತುವರೆಗೂ ಕೂಡ ಪ್ರತಿನಿತ್ಯ ವಾರದಲ್ಲಿ ಇಲ್ಲ ಅಂದರೂ ಒಂದು 4 ಸಲ ಆದರೂ ಅಥವಾ 3 ಸಲ ಆದರೂ ಸಾಕ್ಷಿ ವಿಚಾರಣೆ ನಡೀತಾ ಇದೆ. ಬಿಕಾಸ್ ಸುಪ್ರೀಂ ಕೋರ್ಟು ಹೇಳಿದೆ 1 ವರ್ಷದ ಒಳಗಡೆ ಅಟ್ಲೀಸ್ಟ್ ಒಂದು 60 ಜನದ್ದಾದರೂ ಮೇನ್ ವಿಟ್ನೆಸ್ದು ನೀವು ಮುಗಿಸ್ಬೇಕು ಅಂತ. ಹಾಗಾಗಿ ಪ್ರಕ್ರಿಯೆ ಕೂಡ ತೀವ್ರವಾಗಿ ಸಾಗ್ತಾ ಇದೆ. ನನಗೆ ಗೊತ್ತಿರಂಗೆ ಸುಮಾರು ಒಂದು 16ರಿಂದ 17 ಜನದ್ದು ಇದುವರೆಗೆ ಸಾಕ್ಷಿ ವಿಚಾರಣೆ ಅಲ್ಲಿವರೆಗೆ ಮುಗ್ದಿದೆ, ಆಯ್ತಾ? ಇನ್ನೂ ತುಂಬಾ ಜನದ್ದಾಗಬೇಕು. ಇವಾಗ ಮಾಡ್ತಿರೋದು ಯಾರ್ದು ಕೂಡ ಮೇನ್ ವಿಟ್ನೆಸ್ ಅಂತ ಯಾರೂ ಇಲ್ಲ. ಮೇನ್ ವಿಟ್ನೆಸ್ನ ಇನ್ನೂ ಕೂಡ ಈ ಪ್ರಸನ್ನ ಕುಮಾರ್ ಅವರು ಕರೆಸಿಲ್ಲ. ಯಾಕೆ ಅಂದರೆ ಅವ್ರದ್ದೇ ಒಂದು ಅಜೆಂಡಾ ಇರುತ್ತೆ, ಹಾಗಾಗಿ ಅವ್ರನ್ನ ಕರೆಸಲ್ಲ. ಬೇಗ ಕರೆಸ್ಬಿಟ್ರೆ ಇವರೆಲ್ಲರೂ ಕೂಡ ಬೇಲ್ ಅಪ್ಲಿಕೇಶನ್ ಹಾಕ್ಬಿಟ್ರೆ ಅದು ಇದು ಏನೇನೋ ಕ್ಯಾಲ್ಕುಲೇಷನ್ ಇರುತ್ತೆ ಅವ್ರಗಳದ್ದು. ಹಂಗಾಗಿ ಇಲ್ಲ, ಈ ಕಡೆ ಆಪೋಸಿಟ್ ಲಾಯರ್ಗಳು ಇರ್ತಾರಲ್ಲ, ಇನ್ನಿತರೆ ಆರೋಪಿಗಳು ಪರಲ್ ವಕೀಲರು, ಅವರು ಕೇಳ್ತಾರೆ ಮೇನ್ ವಿಟ್ನೆಸ್ನ ಕರೆಸಿ ಅಂತ. ಬಟ್ ಅವ್ರು ರಿಕ್ವೆಸ್ಟ್ ಮಾಡ್ಕೋಬೋದು. ಬಟ್ ಆದರೆ ಅವ್ರು ಬರೋದು ಬಿಡೋದು ಕರ್ಸೋದು ಎಲ್ಲ ಲಾಯರು ಮತ್ತು ಜಡ್ಜ್ಗಳ ಮೇಲೆ ನಿಂತಿರುತ್ತೆ. ಇವುಗಳ ಮಧ್ಯೆ ಈಗ ಒಂದು 17 ಜನ ಆರೋಪಿ ಇದ್ದಾರೆ ಅಂದರೆ ಎಲ್ಲರಿಗೂ ಒಂದೊಂದು ಲಾಯರ್ ಇರ್ತಾರೆ. ಅವರ ಕಕ್ಷಿದಾರರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಟ್ರೈ ಮಾಡ್ಬೋದು, ಎಲ್ಲ ರೀತಿ ಏನೇನು ಪಾಸಿಬಿಲಿಟೀಸ್ ಇದೆ ಎಲ್ಲನೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಇದ್ದಕ್ಕಿದ್ದಂಗೆ ಆಲ್ ಆಫ್ ಎ ಸಡನ್ ಏನು ಮಾಡ್ತಾರೆ ಅಂತಂದರೆ, ಈ A14 ಆರೋಪಿ ಪ್ರದೋಷ್ ಅಂತ ಇರ್ತಾರಲ್ಲ, ಅವರ ಲಾಯರ್ ಬಂದು ದಿವಾಕರ್ ಅಂತ, ಅವರು ಇದ್ದಕ್ಕಿದ್ದಂಗೆ ಒಂದು ಅರ್ಜಿನ ಹಾಕ್ಬಿಡ್ತಾರೆ ಹಠಾತ್ತಾಗಿ. ಅದೇನು ಅಂತಂದರೆ, ಟ್ರಯಲ್ ಕೋರ್ಟು ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ CRPC 307 ಅಡಿಯಲ್ಲಿ ಒಂದು ಅರ್ಜಿ ಸಲ್ಲಿಸ್ತಾರೆ. ಈಗಂದ್ರೆ ಅರ್ಥ ಏನು ಅಂತಂದ್ರೆ, ಇವಾಗ ಪ್ರದೋಷ್ ಅವರು ಏನೇನು ನಡೀತು ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಹೇಳ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ, ಆಯ್ತಾ? ಅವರು ಕರೆಕ್ಟಾಗಿ ಹೇಳ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಇದೇ ಸತ್ಯ ನಡೀತು ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಇಂತಹ ಸಂದರ್ಭದಲ್ಲಿ ಆಪೋಸಿಟ್ ಪ್ರಸನ್ನ ಕುಮಾರ್ ಇರ್ತಾರಲ್ಲ, ಗೌರ್ನಮೆಂಟು, ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಮಾಫಿ ಸಾಕ್ಷಿಗೆ. ಯಾಕೆ ಅಂತಂದರೆ ಇವರು ಇದ್ದದ್ದನ್ನೆಲ್ಲ ಹೇಳ್ತಾರೆ, ಅವ್ರಿಗೆ ಎಲ್ಲರಿಗೂ ಒಂದು ಶಿಕ್ಷೆ ಆಗುತ್ತೆ ಅಂತಂದರೆ ಈಸಿಯಾಗಿ ಅಲ್ಲಿಗೆ ಕೇಸ್ ಕ್ಲೋಸ್ ಮಾಡಿಬಿಡ್ಬೋದು, ಎಲ್ಲರಿಗೂ ಶಿಕ್ಷೆನೂ ಹಾಕ್ಸ್ಬಿಡ್ಬೋದು, ಮುಗ್ದೋಗುತ್ತಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ರೀತಿ ಅವ್ರಗಳಿಗೂ ಕೂಡ ಅವಕಾಶ ಮಾಡಿಕೊಡ್ತಾರೆ, ಆಯಿತಾ? ಈ ಮಾಫಿ ಸಾಕ್ಷಿಲಿ ಏನಾಗುತ್ತೆ ಅಂತಂದರೆ, ಈಗ ಈ ಪ್ರದೋಷ್ ಅಂತಲೇ ತಗೊಳ್ಳಿ, ಈಗ ಅವರೇ ಅಪ್ಲಿಕೇಶನ್ ಹಾಕಿರೋದು, ನೋಡಿ ಸ್ವಾಮಿಗಳೇ ಈ ರೀತಿ ಆ ದಿನ ಈ ಥರ ಘಟನೆ ನಡೀತು, ಅವ್ನು ಹಂಗೆ ಮಾಡ್ದೆ, ಇವ್ನು ಹಿಂಗೆ ಮಾಡ್ದೆ, ನಾನು ಹಿಂಗೆ ಮಾಡಿದೆ ಅಂತ ಇದ್ದದನ್ನೆಲ್ಲ ಯಥಾವತ್ತಾಗಿ ಎಲ್ಲವನ್ನು ಹೇಳ್ಬಿಡೋದು. ಅವಾಗೇನು ಮಾಡುತ್ತೆ, ಇವ್ರಿಗೆ ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಹೇಳಿ ಆಲ್ರೆಡಿ ಇವರು 1-2 ವರ್ಷ ಜೈಲಲ್ಲಿ ಇರೋದ್ರಿಂದ ಅವರಿಗೆ ಮಾಫಿ ಅಂತ ಹೇಳಿ ಅವ್ರನ್ನ ಬಿಟ್ಬಿಟ್ಟು ಇನ್ನು ಉಳಿದವ್ರಿಗೆಲ್ಲರಿಗೂ ಕೂಡ ಅದಕ್ಕೆ ಏನು ಶಿಕ್ಷೆ ಪ್ರಮಾಣ ಇರುತ್ತೋ ಅದಕ್ಕೆ ಶಿಕ್ಷೆ ಕೊಟ್ಬಿಡ್ಬೋದು. ಈ ರೀತಿ ಈ ರೀತಿನೂ ಕೂಡ ನಡೆಯೋ ಸಾಧ್ಯತೆ ಇರುತ್ತೆ. ಆದರೆ ಇವ್ರ ಅಪ್ಲಿಕೇಶನ್ ಆಗ್ತಿದ್ದಂಗೆ ಇಮ್ಮಿಡಿಯೇಟ್ ಆಗಿ A10 ಆರೋಪಿ ವಿನಯ್ ಅವರ ಲಾಯರ್ ಅವರು ಕೂಡ ಇನ್ನೊಂದು ಅಪ್ಲಿಕೇಶನ್ ಹಾಕ್ತಾರೆ, ನಾವು ಮಾಫಿ ಸಾಕ್ಷಿ ನಾವು ಹೇಳ್ತೀವಿ ಅಂತ ಹೇಳಿ. ಸೊ ಇವಾಗ ಇವರು ಕೂಡ ನಾನು ಹೇಳ್ತೀನಿ ಅಂತ ಮುಂದಕ್ಕೆ ಬರ್ತಾರೆ. ಓಕೆ, ಈ ರೀತಿ ಅವ್ರು ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರಿಂದ ಏನು ಅಡ್ವಾಂಟೇಜ್ ಆಯಿತು ಅಂತಂದರೆ ಬೇರೆಯವ್ರಿಗೆ, ಇವಾಗ ಕೋರ್ಟು ಇಬ್ಬರಿಗೂ ಅವಕಾಶ ಕೊಡುತ್ತೆ ಅಂತ ತಿಳ್ಕೊಳ್ಳಿ, ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ಇವಾಗ ಪ್ರದೋಷ್ ಅವರು ಅವರೊಂದು ಕಥೆನೇ ಹೇಳ್ತಾರೆ, ವಿನಯ್ ಅವ್ರನ್ನ ನಿಲ್ಸಿಕ್ಕೆ ಕರೆದ್ರೆ ಅವ್ರು ಇನ್ನೊಂದು ಕತೆ ಹೇಳ್ತಾರೆ. ಇಬ್ಬರು ಒಂದೇ ಥರ ಹೇಳ್ಬಿಟ್ರೆ ಅದು ಬೇರೆ ವಿಚಾರ, ಆಯಿತಾ? ನನಗೆ ಗೊತ್ತಿರಂಗೆ ಆ ಥರ ಅಂತೂ ಆಗೋದೇ ಇಲ್ಲ, ಆಯಿತಾ? ಸೊ ಅವಾಗೇನಾಗುತ್ತೆ, ಪ್ರದೋಷ್ ಅವರು ಒಂದು ರೀತಿ ಹೇಳಿರ್ತಾರೆ, ವಿನಯ್ ಅವರು ಇನ್ನೊಂದು ರೀತಿ ಹೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗೇನಾಗುತ್ತೆ, ಅದು ಇಬ್ಬರದ್ದು ಮ್ಯಾಚ್ ಆಗಲ್ಲ. ಅವಾಗೇನು ಮಾಡ್ತಾರೆ, ಇದು ವೇಸ್ಟ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಟ್ರಯಲ್ಲು ಮುಂದುವರಿತಾ ಹೋಗುತ್ತೆ. ಅಕಸ್ಮಾತ್ ಈಗ ವಿನಯ್ ಅವ್ರೇನಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ತಿಳ್ಕೊಳ್ಳಿ, ಪ್ರದೋಷ್ ಅವ್ರು ಒಬ್ಬರೇ ಹಾಕಿದ್ರು ಅಂತ ತಿಳ್ಕೊಳ್ಳಿ, ಆವಾಗ ಅದು ನಿಜವಾಗ್ಲೂ ಡೇಂಜರ್ ಆಗ್ತಾಯಿತ್ತು. ಯಾಕೆ ಅಂತಂದರೆ, ಒಂದು ಕಡೆ ಪ್ರಸನ್ನ ಕುಮಾರ್ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೇಳೋದಕ್ಕೆ, ಆಮೇಲೆ ಕೋರ್ಟ್ಗೂ ಇವ್ರು ಹೇಳ್ತಿರೋದು ಕರೆಕ್ಟ್ ಅಂತ ಅನಿಸುತ್ತೆ, ಮತ್ತು ಪ್ರಸನ್ನ ಕುಮಾರ್ ಅವರು ಅದಕ್ಕೇನು ಅಬ್ಜೆಕ್ಷನ್ ಹಾಕಲಿಲ್ಲ ಅಂತಂದರೆ ಎಲ್ಲ ಆಯಿತು ಅಂತ ಅಂದಿದ್ರೆ ಬೇರೆಯವ್ರು ಎಲ್ಲರಿಗೂ ಕೂಡ ಶಿಕ್ಷೆ ಆಗೋಗ್ತಾಯಿತ್ತು. ಇಲ್ಲಿ ಯಾರು ಏನು ಮಾಡಿದಾರೋ ಮಾಡಿಲ್ವೋ ಅದು ಯಾರಿಗೂ ನಮಗೆ ಗೊತ್ತಿಲ್ಲ. ಸೊ ಅದು ನಡೀತಾ ಇದೆ. ಸೊ ಇವಾಗ ಪಾಪ ತಪ್ಪೇ ಮಾಡಿರಲ್ಲ ಅಂತ ತಿಳ್ಕೊಳ್ಳಿ, ಅಷ್ಟು ಒಳಗಡೆ ಇರೋರು, ಅವ್ರಿಗೂ ಶಿಕ್ಷೆ ಆಗುತ್ತೆ ಅಂತಂದರೆ ದಟ್ಸ್ ವೆರಿ ರಾಂಗ್ ಅಲ್ವಾ? ಸೊ ಬಹುಶಃ ಮುಂದೊಂದು ದಿನಗಳಲ್ಲಿ ಇವಾಗ ಪ್ರದೋಷ್ ಅವ್ರು ಹಾಕಿದ್ದಾರೆ, ಅವ್ರ ಹಿಂದೆ ವಿನಯ್ ಅವ್ರು ಹಾಕಿದ್ದಾರೆ, ಅದೇ ರೀತಿ ಇನ್ನೂ ಒಂದಷ್ಟು ಜನ ಏನಾದರೂ ಆಗ್ತು ಅಂತ ಅಂದರೆ
ಏನಾಗುತ್ತೆ ಅಂತಂದರೆ ಎಲ್ಲರೂ ಒಂದೊಂದು ಕತೆಗಳನ್ನ ಹೇಳ್ದಾಗ ಏನಾಗುತ್ತೆ, ಇದು ಆಬ್ವಿಯಸ್ಲಿ ಇದು ಯಾರಿಗೂ ಚಾನ್ಸ್ ಸಿಕ್ಕಲ್ಲ, ಮತ್ತು ಇದನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅದು ಹೋಗುತ್ತೆ ಅದು. ಸೊ ಮತ್ತೆ ಟ್ರಯಲು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವಾಗ ಇವರಿಬ್ಬರೇ ಅಪ್ಲಿಕೇಶನ್ ಹಾಕಿರೋದು, ಇನ್ನೂ ಬೇರೆಯವರೆಲ್ಲ ಹಾಕಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಬೇರೆಯವ್ರು ಯಾರೂ ಹಾಕಿಲ್ಲ, ಇವರಿಬ್ಬರೇ ಹಾಕಿರೋದು ಆಯಿತಾ. ಸೊ ಸೋಮವಾರ ಕೋರ್ಟಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ನಡೆಯುತ್ತೆ. ಸೊ ಅಪ್ಲಿಕೇಶನ್ ಹಾಕಿರ್ತಾರೆ, ನೋಡಬೇಕು ಕೋರ್ಟಲ್ಲಿ ಏನು ಹೇಳ್ತಾರೆ, ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಸೊ ಗೊತ್ತಾದಮೇಲೆ ನಾನು ಇದಕ್ಕೆ ಅಪ್ಡೇಟ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ. ನನ್ಗೆ ಅರ್ಥ ಆಗಿದ್ದು, ನಾನು ತಿಳ್ಕೊಂಡಿರೋದನ್ನ ನಾನು ನಿಮ್ಗೆ ಇಲ್ಲಿ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಎನಿವೇ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.